ಸ್ನೇಹಿತರೆ, ಸಾಧನೆ ಅನ್ನೋದು ಅಷ್ಟು ಸುಲಭವಾಗಿ ಒಲಿಯುವಂಥದ್ದಲ್ಲ. ಇಲ್ಲಿ ಇಷ್ಟೊಂದು ಪ್ರಶಸ್ತಿ ಪದಕಗಳನ್ನ ನೋಡ್ತಿದ್ದೀರಲ್ಲ, ಇವೆಲ್ಲವನ್ನೂ ತನ್ನ ಕಠಿಣ ಶ್ರಮದಿಂದ ಪಡ್ಕೊಂಡಿರುವಂತಹ ನಮ್ಮ ಮಲೆನಾಡಿನ ಸಾಧಕಿಯನ್ನ ನಾವಿವತ್ತು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬಿದರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳೆಹಳ್ಳಿ ಗ್ರಾಮದ ಒಂದು ಪುಟ್ಟ ಊರು ಇದು, ತಲ್ಲೂರಂಗಡಿ ಅಂತ. ಇಲ್ಲಿಯ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುಟ್ಟ ಮಕ್ಕಳಿಗೆ ಪಾಠ ಮಾಡುವಂತಹ ಮಕ್ಕಳ ಪ್ರೀತಿಯ ಜ್ಯೋತಿ ಟೀಚರ್ ಇದಿಷ್ಟು ಪ್ರಶಸ್ತಿ ಪದಕಗಳ ಒಡತಿ. ಮಲೆನಾಡಿನ ಸಣ್ಣ ಹಳ್ಳಿಯ ಶಾಲೆಯ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಮಾಡಿರುವಂತಹ ಜ್ಯೋತಿ ಮೇಡಮ್ಗೆ ಮೊದಲು ಅಭಿನಂದನೆಯನ್ನ ತಿಳಿಸಿ, ಹಾಗೆಯೇ ಅವರ ಕಿರುಪರಿಚಯ ಜೊತೆಗೆ ಸಾಧನೆಯ ಮೊದಲ ಹೆಜ್ಜೆಗಳನ್ನ ತಿಳ್ಕೊಳ್ಳೋಣ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ. ನನಗೆ ಚಿಕ್ಕಂದಿನಲ್ಲೇ ಕ್ರೀಡೆಯಲ್ಲಿ ತುಂಬ ಆಸಕ್ತಿ. 7ನೇ ತರಗತಿಯಲ್ಲಿ ಇರುವಾಗ ನಾನು ಮೊದಲ ಬಾರಿಗೆ 600 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, ಹಾಗೆ 100 ಮೀಟರ್ನಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದೆ. ಆ ನಂತರ ನಾನು ಪ್ರೌಢಶಿಕ್ಷಣಕ್ಕಾಗಿ ಸರ್ಕಾರಿ ಪ್ರೌಢಶಾಲೆ ಬೇಗಾರು ಇಲ್ಲಿ ಜಾಯ್ನ್ ಆದೆ. ಅಲ್ಲಿ ಶಂಕರಮೂರ್ತಿ ಅನ್ನೋ ಒಬ್ಬರು ದೈಹಿಕ ಶಿಕ್ಷಕರು ನನ್ನ ಕ್ರೀಡಾ ಆಸಕ್ತಿಯನ್ನು ಕಂಡು ನನ್ನನ್ನು ಕ್ರೀಡೆಯಲ್ಲಿ ಮುಂದುವರಿಯೋಕ್ಕೆ ತುಂಬ ಅವರ ಸಹಕಾರವನ್ನು ಕೊಟ್ಟರು. ಆ ನಂತರದಲ್ಲಿ ನಾನು 800 ಮೀಟರ್, 1500 ಮೀಟರ್ ಹಾಗೆ 3000 ಮೀಟರ್ ಓಟದಲ್ಲಿ ಪ್ರತಿ ವರ್ಷವೂ ಕೂಡ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಿದ್ದೆ. ಹಾಗೆ ಕಾಲೇಜಿನಲ್ಲಿಯೂ ನನ್ನ ಓಟ ಹೀಗೆ ಮುಂದುವರಿತು. 800 ಮೀಟರ್, 500 ಮೀಟರ್, 1500 ಮೀಟರ್, 3000 ಮೀಟರ್, 5000 ಮೀಟರ್ ಓಟಗಳಲ್ಲಿ ಒಟ್ಟು 7 ಬಾರಿ ತಾಲೂಕು ವೈಯಕ್ತಿಕ ವೀರಾಗ್ರಣಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು 5 ಬಾರಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸುಮಾರು 75ಕ್ಕೂ ಅಧಿಕ ಬಹುಮಾನಗಳನ್ನು ನಾನು ಪಡ್ಕೊಂಡೆ. ಆ ನಂತರದಲ್ಲಿ 2008ರಲ್ಲಿ ಶಿಕ್ಷಕರ ತರಬೇತಿಯನ್ನು ಪಡೆದು ಶಿಕ್ಷಕ ವೃತ್ತಿಗೆ ನಾನು ಪಾದಾರ್ಪಣೆಯನ್ನು ಮಾಡಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಗಸರಕೋಣೆ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಸಹ ಶಿಕ್ಷಕಿಯಾಗಿ ನಾನು ಕರ್ತವ್ಯಕ್ಕೆ ಸೇರಿದೆ. ಆ ನಂತರದಲ್ಲಿ ಸುಮಾರು 14 ವರ್ಷಗಳ ನಂತರ ಈ ಕ್ರೀಡಾಕೂಟ ನಮ್ಮ ಸರ್ಕಾರಿ ನೌಕರರಿಗೆ ನಡೀತಾ ಇದೆ ಅನ್ನೋದು ತಿಳಿತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಳೆಹಳ್ಳಿ, ಇಲ್ಲಿ ಪ್ರಕೃತಿ ಮೇಡಮ್ ಅನ್ನೋ ಒಬ್ಬರು ಶಿಕ್ಷಕರಿದ್ದರು. ಅವರು ನನ್ನನ್ನು ಕೇಳಿದ್ರು, ಈ ಸರಿ ಕ್ರೀಡಾಕೂಟ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೀತಾ ಇದೆ, ನೀನು ಕ್ರೀಡೆಯಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದಿ, ಜೊತೆ ನೀನು ಈ ಸರಿ ಕ್ರೀಡಾಕೂಟಕ್ಕೆ ಹೋಗೋಣ ಆನ್ಲೈನ್ ಎಂಟ್ರಿ ಮಾಡಿಕೊಂಡು ಅಂತ. ಸರಿ ಆಯಿತು, ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಹೋದ್ವಿ. ನನಗೆ ಹೆಚ್ಚಿನ ಅವಕಾಶ ಅಂದರೆ ಸಮಯ ಇರಲಿಲ್ಲ. ಬರೀ 1 ವಾರದಲ್ಲಿ ಆನ್ಲೈನ್ ಎಂಟ್ರಿಯನ್ನು ಮಾಡಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ. ಆ ಒಂದು ಕ್ರೀಡಾಕೂಟದ ಶಿವಮೊಗ್ಗ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 400 ಮೀಟರ್, 800 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ, ಹಾಗೆ 4x400 ಮೀಟರ್ ಮತ್ತು 4x100 ಮೀಟರ್ ರಿಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದೆ. ಆ ಒಂದು ಸಂತೋಷ ನನ್ನಲ್ಲಿ ತುಂಬ ಖುಷಿಯಾಗಿತ್ತು. ನಾನು ಪ್ರಥಮ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದೆ ಅಂತ. ಆ ನಂತರದಲ್ಲಿ ಸುಮಾರು 5-6 ತಿಂಗಳುಗಳ ಕಾಲ ನನಗೆ ತರಬೇತಿ ಪಡೀಲಿಕ್ಕೆ ಅವಕಾಶ ಸಿಕ್ತು. ಆ ಸಮಯದಲ್ಲಿ ಉತ್ತಮ ತರಬೇತಿಯನ್ನು ಪಡ್ಕೊಂಡು ಯಾವ ವಿಭಾಗಗಳಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ನೋ ಅವೆಲ್ಲವುಗಳನ್ನು ಪ್ರಥಮ ಸ್ಥಾನವನ್ನು ಪಡೆದು, ಆ ವಿಭಾಗಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಮೊದಲ ಬಾರಿಗೆ ಆಯ್ಕೆಯಾದೆ. ಇದರಲ್ಲಾದಂತಹ ಸಂತೋಷ ನನಗೆ ಹೇಳತೀರದು. ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಹರಿಯಾಣದ ಗುರ್ಗಾವ್ನಲ್ಲಿ ಆಯೋಜನೆಯನ್ನು ಮಾಡಿದರು. ಅಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಬೆಸ್ಟ್ ಆಫ್ 8ಅಲ್ಲಿ 800 ಮೀಟರ್ನಲ್ಲಿ 8ನೇ ಸ್ಥಾನ, ಹಾಗೆ 400 ಮೀಟರ್ ಓಟದಲ್ಲಿ ಹೀಟ್ಸ್ನಲ್ಲಿ ಆಯ್ಕೆ ಸುತ್ತಿನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಅಂತಿಮ ಸುತ್ತಿಗೆ ನಾನು ಆಯ್ಕೆಯಾದೆ. ಈ ಅಂತಿಮ ಸುತ್ತಿನಲ್ಲಿ 6ನೇ ಸ್ಥಾನವನ್ನು ಪಡೆದು ಒಂದು ತೃಪ್ತಿಯ ಮನೋಭಾವದೊಂದಿಗೆ ಹಿಂದಿರುಗಿದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯದಲ್ಲೂ ಸ್ಪರ್ಧಿಸಿದ ಅವರ ಅನುಭವವನ್ನ ಅವರ ಮಾತಲ್ಲೇ ಕೇಳೋಣ. ಹರಿಯಾಣದ ಗುರ್ಗಾವ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ನಾನು ಭಾಗವಹಿಸಿದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಇಯರ್ನ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು. ಹಾಗಾಗಿ 1 ವರ್ಷ ನನಗೆ ಆ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಗಲಿಲ್ಲ. ಆ ನಂತರ 2022-23ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಒಟ್ಟು 5 ಚಿನ್ನದ ಪದಕಗಳೊಂದಿಗೆ ಮತ್ತೊಮ್ಮೆ ರಾಜ್ಯ ಮಟ್ಟಕ್ಕೆ
ಕಾಲಿಟ್ಟೆ. ಆ ರಾಜ್ಯ ಮಟ್ಟದ ಕ್ರೀಡಾಕೂಟ ತುಮಕೂರಿನಲ್ಲಿ ನಡೆಯಿತು. ಅಲ್ಲೂ ಕೂಡ 800 ಮೀಟರ್ ಹಾಗೂ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಚಂಡೀಗಢನಲ್ಲಿ ನಡೆಯುವಂತಹ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದೆ. ಆ ನಂತರ 2023-24ನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 4 ವಿಭಾಗಗಳಲ್ಲಿ ಚಿನ್ನದ ಪದಕವನ್ನು ಪಡೆದು ರಾಜ್ಯ ಮಟ್ಟಕ್ಕೆ 3ನೇ ಬಾರಿಗೆ ಆಯ್ಕೆಯಾದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ 400 ಮೀಟರ್ ಹಾಗೂ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ 3ನೇ ಬಾರಿಗೆ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ದೆಹಲಿಯಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದೆ. ಇಲ್ಲಿ ನಾವು ನೋಡ್ತಿರುವಂಥದ್ದು ಇವರು ಸ್ಪರ್ಧಿಸಿ ಪ್ರಥಮ ಬಹುಮಾನ ಪಡೆದಂತಹ ಸ್ಪರ್ಧೆಯ ದೃಶ್ಯ ಇದು. ಇನ್ನು ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರವನ್ನು ದಾಟಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸುವಂತಹ ಅವಕಾಶ ಸಿಕ್ಕ ಸಂದರ್ಭವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ನವೆಂಬರ್ 2023ರ ಧಾರವಾಡದ RN ಶೆಟ್ಟಿ ಕ್ರೀಡಾಂಗಣದಲ್ಲಿ ನಡೆದಂತಹ ನ್ಯಾಷನಲ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 400 ಮೀಟರ್, 800 ಮೀಟರ್ ಹಾಗೂ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅಮೆರಿಕಾದ ಓಹಿಯೋಸ್ ರಾಜ್ಯದ ಕ್ಲೀವ್ಲ್ಯಾಂಡ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗೆ ಆಯ್ಕೆಯಾದೆನು. ಇವರ ಸಾಧನೆಗೆ ಕಾರಣರಾದ ಸ್ನೇಹಿತೆ ಮತ್ತು ಮಾರ್ಗದರ್ಶಕರ ಬಗ್ಗೆ ತುಂಬ ಪ್ರೀತಿಯಿಂದ ಮಾತನಾಡಿದ್ರು. ಶಿಕ್ಷಕ ವೃತ್ತಿಗೆ ಸೇರಿ 14 ವರ್ಷಗಳ ನಂತರ ನಾನು ಈ ಕ್ರೀಡೆಗೆ ಬಂದೆ ಅಂದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಳೆಹಳ್ಳಿಯ ಶಿಕ್ಷಕಿ ಪ್ರಕೃತಿ ಮೇಡಮ್ ಅವರೇ ನನಗೆ ಒಂದು ಪ್ರೇರಣೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾನಿಂದು ಈ ಒಂದು ಕುಗ್ರಾಮದಿಂದ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತಾರೆ ಹಾಗೆ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದೀನಿ ಅಂದರೆ ಪ್ರಕೃತಿ ಮೇಡಮ್ ಅವ್ರನ್ನ ಖಂಡಿತ ನಾನು ನೆನ್ಪು ಮಾಡ್ಕೋತೀನಿ. ಅವರು ನನಗೆ ಹೀಗೆ ಹೇಳಿ ನೀನು ಕಳಿಸ್ದೇ ಇದ್ದಿದ್ರೆ ನಾನು ಭಾಗವಹಿಸ್ತಿದ್ನೋ ಇಲ್ವೋ. ಜೊತೆಗೆ ಬಿದ್ರಗೋಡಿನಲ್ಲಿ ವರ್ತಕರಾಗಿರ್ತಕ್ಕಂಥ ಶ್ರೀಮತಿ ಸುಜಾತ ಎಸ್ ಕಾಮತ್ ಅವರು ಒಮ್ಮೆ ಕೇಳಿದ್ರು, ನೀವು ಮೊದಲೆಲ್ಲ ಕ್ರೀಡೆಯಲ್ಲಿದ್ರಲ್ಲ ಮೇಡಮ್, ಈಗ ನಿಮ್ಮ ಸರ್ಕಾರಿ ನೌಕರರಲ್ಲಿ ಇದ್ದಾಗ ಅದರಲ್ಲಿ ನೀವು ಭಾಗವಹಿಸ್ಬೋದಲ್ಲ ಅಂತ. ಆ ನಂತರ ನಾನು ಹೌದಲ್ವಾ ಅಂತ ನನಗೂ ಕೂಡ ಅನ್ನಿಸ್ತು. ಅವರ ಒಂದು ಪ್ರೇರಣೆಯೂ ಕೂಡ ನನಗಾಯಿತು. ಆ ಮಾತಿನಿಂದ ನಾನು ಕೂಡ ಹೋಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ತಗೊಂಡು ಬಂದೆ. ಸ್ನೇಹಿತರೆ, ನಾವು ಇವರ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಅದರ ಹಿಂದೆ ಇವರ ಅಭ್ಯಾಸ ಹೇಗ್ ನಡೀತಿದೆ ಅನ್ನೋದನ್ನು ಕೂಡ ತಿಳ್ಕೋಬೇಕು. ನಮ್ಮ ಹಳ್ಳಿಗಳಲ್ಲಿ ಭತ್ತದ ಕೆಲಸಕ್ಕೆ ಅಂತ ಮನೆ ಪಕ್ಕ ಸ್ವಲ್ಪ ಜಾಗ ಬಿಟ್ಕೊಂಡಿರ್ತೀವಿ. ಇದನ್ನ ನಾವು ಕಣ ಅಂತ ಹೇಳ್ತೀವಿ. ಇವರು ಈ ಕಣವನ್ನೇ ಟ್ರ್ಯಾಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಗರಗಳಲ್ಲಿ ಇರೋ ಹಾಗೆ ಅಭ್ಯಾಸಕ್ಕೆ ಅಂತ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಅಥವಾ ತರಬೇತಿದಾರರಿಲ್ಲ. ಇವರು ಇದೇ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತನ್ನ ಕೀರ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರು ನಮಗೆಲ್ಲ ಮಾದರಿ ಆಗ್ತಾರೆ. ಇನ್ನು ಇವರ ಈ ಜರ್ನಿಯಲ್ಲಿ ಇವರಿಗೆ ಅತ್ಯಂತ ಖುಷಿ ಕೊಟ್ಟಿರುವ ವಿಷಯ ಯಾವುದು, ಹಾಗೇನೆ ಸಣ್ಣ ಬೇಸರ ಏನಾದರೂ ಇದೆಯಾ ಅನ್ನೋದನ್ನು ಕೂಡ ಕೇಳೋಣ. ನನ್ನಲ್ಲಿರೋ ಒಂದು ಸಂತೋಷ ಅಂದರೆ ಭಾರತ ದೇಶವನ್ನು, ಕರ್ನಾಟಕ ರಾಜ್ಯವನ್ನು, ಶಿವಮೊಗ್ಗ ಜಿಲ್ಲೆಯನ್ನು, ತೀರ್ಥಹಳ್ಳಿ ತಾಲೂಕನ್ನು, ಆಗುಂಬೆ ಹೋಬಳಿ, ಬಿದರಗೋಡು ಗ್ರಾಮ ಪಂಚಾಯಿತಿಯ ಕುಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದೆನೆಂಬ ಆತ್ಮತೃಪ್ತಿ ನನಗಿದೆ. ಆದರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಯಾವುದು ಕೂಡ ತನ್ನಿಂದ ತಾನೇ ಒಲಿದು ಬರೋದಿಲ್ಲ. ಅದರಲ್ಲಿ ನನಗೆ ಒಂದು ನಿಖರವಾದ ಅಳತೆಯ ಒಂದು ಟ್ರ್ಯಾಕು ಇದುವರೆಗೂ ಕೂಡ ಇಲ್ಲ. ನಾನು ಯಾವ ಸೆಕೆಂಡ್ನಲ್ಲಿ 400 ಮೀಟರ್ ಓಟ ಆಗಲಿ, 800 ಮೀಟರ್ ಓಟ ಆಗಲಿ, ನಾನು ಎಷ್ಟು ಸೆಕೆಂಡ್ನಲ್ಲಿ ಅಥವಾ ಎಷ್ಟು ನಿಮಿಷದಲ್ಲಿ ಓಡಿ ಮುಗಿಸಿದೆ ಅನ್ನೋದನ್ನು ನಾನು ಕೇವಲ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ 400 ಮೀಟರ್ ಟ್ರ್ಯಾಕ್ನಲ್ಲಿ ಮಾತ್ರ ನನ್ನ ಸಮಯವನ್ನು ನಾನು ಬಲ್ಲೆ. ಆದರೆ ಬಿಟ್ಟರೆ ನನಗೆ ಇದುವರೆಗೂ ಕೂಡ ನಾನು ತರಬೇತಿ ಪಡೆಯುವಂತಹ ಒಂದು ಗ್ರೌಂಡ್ನಲ್ಲಿ ಒಂದು ನಿಖರವಾದ ಅಳತೆ ಇಲ್ಲ. ನನ್ನ ಕಣ್ಣಂಚಿನ ಅಳತೆಯಲ್ಲಿ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ನಾನು ತರಬೇತಿಯನ್ನು ಪಡ್ಕೊಳ್ತಾ ಇರೋದು. ನನಗೆ ಯಾವೊಬ್ಬ ತರಬೇತಿದಾರರು ಕೂಡ ಇಲ್ಲ. ನನ್ನ ಕುಟುಂಬ ಸದಾ ನನ್ನೊಂದಿಗೆ ನಿಂತಿದೆ. ಇವರು ಕೆಲಸ ಮಾಡ್ತಿರುವಂತ ಶಾಲೆ ಬಗ್ಗೆ ತಿಳ್ಕೊಂಡ್ವಿ. ಹಾಗೇನೆ ಇವರ ಫ್ಯಾಮಿಲಿ ಮತ್ತೆ ಇವರ ಸಾಧನೆಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ನಾನು ವಿವಾಹವಾಗಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಬೇಗಾರು ಪಂಚಾಯಿತಿಯ ಕೋಟೆ ಎಂಬ ಕುಗ್ರಾಮದ ರಾಘವೇಂದ್ರ ಎಂಬುವರನ್ನು ವಿವಾಹವಾಗಿ ರಜತ್ ಎಂಬ ಪುತ್ರ ರತ್ನವನ್ನು ಪಡೆದು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದೀನಿ. ನನ್ನ ಕುಟುಂಬ ನನ್ನ ಈ ಸಂಪೂರ್ಣ ಸಾಧನೆಗೆ
ನನ್ನ ಸಂಪೂರ್ಣ ಕುಟುಂಬ ನನ್ನ ಜೊತೆ ಇದೆ. ಯಾರು ಕೂಡ ನೀನು ಹೋಗಬೇಡ, ವಿವಾಹವಾದ ನಂತರ ಕ್ರೀಡೆಯಲ್ಲಿ ಏನು ಭಾಗವಹಿಸ್ತೀಯ, ಬೇಕಾ ಬೇಡ, ಯಾರೂ ಕೂಡ ಏನು ಹೇಳೋದಿಲ್ಲ. ನಾನು ಯಾವ ಮಟ್ಟದವರೆಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ, ಸಂಪೂರ್ಣ ಕುಟುಂಬ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಜೊತೆಗೆ ನನ್ನ ಪತಿಯವರು ಸಂಪೂರ್ಣ ಸಹಕಾರವನ್ನು ನೀಡಿ ನಾನು ಎಲ್ಲಿ ಹೋಗಬೇಕಂದ್ರೂ ಕೂಡ ಬೇಡ ಅಂತ ಹೇಳಿದೆ ನನ್ನನ್ನು ತಾನೇ ಜೊತೆಗಿದ್ದು ಕರ್ಕೊಂಡೋಗಿ ಬಂದು ನನ್ನ ಈ ಸಾಧನೆಯನ್ನು ಮಾಡಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಾನು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಕೂಡ ಸಾಲದು ಅಂತ ಅನಿಸುತ್ತೆ. ಇನ್ನಿವರು ತನಗೆ ಸಹಕಾರ ಕೊಟ್ಟಂತ ತನ್ನ ಇಲಾಖೆಯ ಸಿಬ್ಬಂದಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ. ಹಾಗೆಯೇ ನನ್ನ ಸಾಧನೆಗೆ ಪ್ರೋತ್ಸಾಹಿಸುತ್ತಿರುವ ತೀರ್ಥಹಳ್ಳಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಗಣೇಶ್ ಸರ್ ಅವರಿಗೆ, ಹಾಗೆ ಆಗುಂಬೆ ಹೋಬಳಿಯ ಶಿಕ್ಷಣ ಸಂಯೋಜಕರಾದ ಶ್ರೀಯುತ KD ಗಣೇಶ್ ಸರ್ ಅವರಿಗೆ, ಹಾಗೂ ಆಗುಂಬೆ ಹೋಬಳಿಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಉಷಾ ಮೇಡಮ್ ರವರಿಗೆ, ಹಾಗೆ ಆಗುಂಬೆ ಸಮೂಹ ಸಂಪನ್ಮೂಲ ಕೇಂದ್ರದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಆನಂದ್ ಸರ್ ಅವರಿಗೆ, ಹಾಗೆ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ನನ್ನ ಸಹೃದಯ ವೃತ್ತಿ ಬಾಂಧವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮೂರಿನ ಹೆಮ್ಮೆಯ ಶಿಕ್ಷಕಿ ತನ್ನ ಸಾಧನೆಗೆ ಅನೇಕ ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನ ಪಡ್ಕೊಂಡ್ರು. ಅದೆಲ್ಲವನ್ನು ಅವರು ತುಂಬಾ ಪ್ರೀತಿಯಿಂದ ನಮ್ಮ ಜೊತೆ ಹಂಚ್ಕೊಂಡ್ರು. ಈ ನನ್ನ ಸಾಧನೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು, ಅಕ್ಕಪಕ್ಕದ ಶಾಲೆಗಳು, ಹಾಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ನನ್ನ ಸಾಧನೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಶಿವಮೊಗ್ಗ ಇವರು, ಹಾಗೆ ನಾನು ಕರ್ತವ್ಯ ಇದ್ದಂತಹ ಶಾಲೆ ಅಗಸರಕೋಣೆಯ ಊರಿನ ಸಮಸ್ತ ಗ್ರಾಮಸ್ಥರು ಊರಿನಲ್ಲಿ ಒಂದು ಹಬ್ಬದ ವಾತಾವರಣದೊಂದಿಗೆ ನನಗೆ ಸನ್ಮಾನವನ್ನು ಮಾಡಿದರು. ಜೊತೆಗೆ ವರ್ತಕರ ಸಂಘ ಬಿದ್ರಗೋಡು ಬೇಗಾರು ಇವರು ಕೂಡ ನನ್ನ ಸಾಧನೆಯನ್ನು ಗುರುತಿಸಿ ಗೌರವಿಸಿದರು. ಜೊತೆಗೆ ಆರುಷಿ ಶಶಿಧರ್ ತಲ್ಲೂರಂಗಡಿ ಇವರ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಯಕ್ಷಗಾನದ ಸಂದರ್ಭದಲ್ಲಿ ನನ್ನ ಸಾಧನೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಜೊತೆಗೆ ನಮ್ಮ ಕೋಟೆ ಕುಟುಂಬ ವರ್ಗದವರು ಒಂದು ಕಿರು ಕಾಣಿಕೆಯನ್ನು ನೀಡಿ ನನ್ನನ್ನು ಸನ್ಮಾನಿಸಿದ್ದಾರೆ. ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದ್ರಗೋಡು, ನಾನು ಓದಿದ ಶಾಲೆ, ನನ್ನ ಶಾಲೆ, ಇಲ್ಲೂ ಕೂಡ ನನಗೆ ಗೌರವ ಸಂದಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಗದ್ದೆ, ಇಲ್ಲಿಯೂ ಕೂಡ ನನ್ನ ಸಾಧನೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ನಾನು ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶಾಲೆ ಬಾಳೆಹಳ್ಳಿ, ಇಲ್ಲೂ ಕೂಡ ನನ್ನ ಸಾಧನೆಯನ್ನು ಗುರುತಿಸಿ, ನಾನು ಈ ಶಾಲೆಗೆ ಬರುವ ಮೊದಲು ಕೂಡ ನನ್ನ ಸಾಧನೆಯನ್ನು ಗುರುತಿಸಿ ಪ್ರಕೃತಿ ಮೇಡಮ್ ಅವರು ಸನ್ಮಾನವನ್ನು ಮಾಡಿದರು. ಆ ನಂತರವೂ ಕೂಡ ನಾನು ಈ ಶಾಲೆಗೆ ಬಂದ ನಂತರವೂ ಕೂಡ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು, ಊರಿನ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಸೇರಿ ನನಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಬೇಗಾರು, ನಾನು ಓದಿದ ಸರ್ಕಾರಿ ಪ್ರೌಢಶಾಲೆ, ಇಲ್ಲೂ ಕೂಡ ನನಗೆ ಗೌರವವನ್ನು ಸಮರ್ಪಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ. ನಾನು ಬಾಳೆಹಳ್ಳಿ ಶಾಲೆಯ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಜೊತೆ ಮುಖ್ಯ ಶಿಕ್ಷಕಿಯಾಗಿ ಜ್ಯೋತಿ ಮೇಡಮ್ ರವರು ಕೆಲಸ ಮಾಡ್ತಿದ್ದಾರೆ. ಇವರು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 400 ಮತ್ತು 800 ಮೀಟರಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡು ಬಂದಿದ್ದಾರೆ. ಇನ್ನು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಗೆದ್ದು ಬರಲಿ ಎಂದು ಶುಭ ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತಲ್ಯ ಅಂತ. ನಾನು ತಲ್ಲೂರಂಗಡಿ ಬಾಳೆಹಳ್ಳಿ ಶಾಲೆಯ STMCಯ ಸದಸ್ಯರು. ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಜ್ಯೋತಿ ಮೇಡಮ್ ರವರು ಕ್ರೀಡಾಕೂಟದಲ್ಲಿ ತುಂಬ ಸಾಧನೆಯನ್ನು ಮಾಡಿ ನಮ್ಮ ಶಾಲೆಯ ಹೆಸರನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆ. ಅವರಿಗೆ ಇನ್ನೂ ಅವರ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಾಲೆಯ ಊರಿನ ಹೆಸರು ಅವ್ರ ಹೆಸರನ್ನು ಸಹ ಎತ್ತರಕ್ಕೆ ತಗೊಂಡು ಹೋಗಲಿ ಅಂತ ಹೇಳಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಬಿದರಗೋಡು ಗ್ರಾಮ ಪಂಚಾಯಿತಿಯ ಬಾಳೆಹಳ್ಳಿ ಶಾಲೆ ಎಂಬ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಜ್ಯೋತಿ ಮೇಡಮ್ ರವರು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3ನೇ ಬಾರಿಗೆ ಆಯ್ಕೆಯಾಗಿರುತ್ತಾರೆ. ಅವರಿಗೆ ನಮ್ಮ ಶಾಲೆಯ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸಾಧಕ ಶಿಕ್ಷಕಿಯಾದಂಥ ಜ್ಯೋತಿ ಮೇಡಮ್ ರವರು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡಲಿ ಎನ್ನುತ್ತಾ ಶುಭ ಹಾರೈಸುತ್ತಾ ನಾನು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ವಿಶ್ವ ಮಾನವ ದಿನಾಚರಣೆಯ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲೆ ಕಡ್ತೂರು ಇಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ತು ಆಗುಂಬೆ ಘಟಕದ ವತಿಯಿಂದ ನನ್ನನ್ನು ಅಭಿನಂದಿಸಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತೀರ್ಥಹಳ್ಳಿ ಶಾಖೆ ತಾಲೂಕು ಘಟಕ ತೀರ್ಥಹಳ್ಳಿ ಇವರು ಕೂಡ ನನ್ನ ಸಾಧನೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಹೀಗೆ ನನ್ನ ಸಾಧನೆಯನ್ನು ಮೆಚ್ಚಿ ಗುರುತಿಸಿ ಅಭಿನಂದಿಸಿ ಶುಭ ಹಾರೈಸಿದ ಸರ್ವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ.
ನಮ್ಮ ಮಲೆನಾಡಿನ ಸಾಧಕಿಯ ಅಪ್ರತಿಮ ಸಾಧನೆಯನ್ನ ನೋಡಿದ್ರಲ್ಲ ಸ್ನೇಹಿತರೆ. ಹೀಗೆ ನಮ್ಮ ಮಲೆನಾಡಿನ ವಿಶೇಷತೆಯನ್ನ ಪರಿಚಯಿಸುವ ನನ್ನ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವರ ಮುಂದಿನ ಸಾಧನೆಗೆ ನಾವೆಲ್ಲರೂ ಆಲ್ ದ ಬೆಸ್ಟ್ ಹೇಳೋಣ.